ಎಲ್ಗೋದ್ಲು ಕಾಮಲ್ಲ? ಯಾಕಜ್ಜಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಯಾಳ ಅಕ್ಕಯ್ಯ? ಇವತ್ತು ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಐತೆ ಹೋಗ್ಯಾವಳೆ. ನಾನು ಹೋಗ್ಬೇಕಾಗಿತ್ತು, ಹೋಗಿಲ್ಲ. ಇವತ್ತು ನಾನು ನಾಳೆಗೆ ಹೋಗೋಣ ಅಂತ ಸುಮ್ಮನಾದೆ. ಏಳತ್ತಾಯತಮ್ಮ ನೋಡು, ಇನ್ನೂ ಬಂದಿಲ್ಲ. ಇಡತ್ತಾದ್ರೂ ಬಂದಿಲ್ವಲ್ಲ, ಎತ್ತೋಗಿದ್ದಾಳು. ಬರಬೇಕು ಹೊತ್ತು ಬೇಟೆ ಮನೆ ಯಾಕೆ? ಹೆಣ್ಣು ಹುಡುಗರು ಎಲ್ಲೋದ್ರೂ ಮನೆ ಬರ್ಬೇಕು. ಯಾಕೆ ಬೇಡಮ್ಮ, ನೀವು ಎಲ್ಲಿಗೆ ಹೋಗೋದು ಬೇಡ, ಸುಮ್ಮನೆ ಮನೆಯಾಗಿರೋಕ್ಕಾಗಲ್ವೇ? ಈ ಅಜ್ಜಿ ಅಂತೂ ಕಣ ಸುಮ್ಮನಿರೋಕ್ಕಾಗಲ್ಲೇ. ನೀನು ತಾತನಂಗೆ ವಟ 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 ಅಂತಿರ್ತೀಯ. ಸುಮ್ಮನಿರು. ನಮಗೆ ಗೊತ್ತೈತೆ ಬತ್ತಾಳ ಅವಳೆಲ್ಲ. ನಮ್ಮ ಬಸ್ ಸಿಕ್ಕಿರಲ್ಲ. ಇಲ್ಲಿ ಬೇರೆ ಸಾಯಂಕಾಲ ಟೈಮ್ ಒಂದೊಂದ್ಸತಿ ಬಸ್ಗಳು ಮಿಸ್ ಆಗ್ತವೆ, ನಿಲ್ಸಲ್ಲ, ಏನಿಲ್ಲ, ರಶ್ ಆಗ್ತವೆ. ಅದಕ್ಕೆ ಬರೋಕ್ಕಾಗಲ್ಲ. ಬತ್ತಾಳು ಬಿಡು. ನೀನು ಅದು ಯಾಕೆ ಹಂಗಾಡ್ತೀಯ? ಒಳ್ಳೆನೇನು ಎಲ್ಗೂ ಹೋಗಿರಲ್ಲ. ನಿಮ್ಮ ಅಮ್ಮ ಇನ್ನೂ ಬಂತು ನೋಡು. ಯಾಕಮ್ಮ ಏನಾಯ್ತೆ? ಏನಿಲ್ಲ ಕಣಮ್ಮ. ಮತ್ತೆ ಅಕ್ಕಯ್ಯ ಡ್ಯಾನ್ಸ್ ಕ್ಲಾಸ್ಗೆ ಹೋದಾಳೆ, ಇನ್ನೂ ಬಂದಿಲ್ಲ ಅಂತ ಅಜ್ಜಿ. ಅದಕ್ಕೆ ಬರ್ತಾಳೆ ಅಂತ ಹೇಳಿದೆ. ಅಲ್ಲಿ ಲೇಟ್ ಆಗುತ್ತೆ, ಮತ್ತು ಅಲ್ಲಿ ಒಂದೊಂದಿಷ್ಟು ಟೈಮ್ ಜಾಸ್ತಿ ತಗೊಂತೀವಿ ಅಂತ ಹೇಳವ್ರೆ. ಯಾಕಂದರೆ ಹೊಸ್ದಾಗಿ ಹೋಗ್ತಾ ಇದ್ದೀವಲ್ಲ, ನೀನು ಕಲಿಯೋದು ಜಾಸ್ತಿ ಐತೆ ನೀವು ಅಂತ ಹೇಳ್ತಾರೆ. ನೆನ್ನೆ ಸೋದಾಗ ಹಂಗೆ ಹೇಳಿದ್ರು. ಅದಕ್ಕೆ ಇವತ್ತು ಒಂದೊಂದಿಷ್ಟು ಜಾಸ್ತಿ ತಗೊಂತಾರೆ. ನಾನಿವತ್ತು ಹೋಗಲಿಲ್ಲ, ಯಾಕೆ ನನಗೆ ಚೆನ್ನಾಗಿರಲಿಲ್ಲ, ಹೊಟ್ಟೆ ನೋಯ್ದಂಗೆ ನೋಯೋದು. ಅದಕ್ಕೆ ನಾನು ಹೋಗಿಲ್ಲ. ಇವತ್ತು ಅಕ್ಕಯ್ಯ ಹೋಗಿದ್ದಾಳೆ ಡ್ಯಾನ್ಸ್ ಕ್ಲಾಸ್ಗೆ. ಬರ್ತಾಳೆ ಹೇಳು. ಬಿಡತ್ತೆ, ನೀನು ಅದು ಯಾಕೆ ಹಂಗಾಡ್ತೀಯ? ಏಳತ್ತಾತು ಬರಲಿಲ್ಲ ಅಂತ. ಅದೇನೇ ನನಗೆ ಒಂದಿಟ್ಟು ಬರ್ಬೇಕು, ಓದಿ ಸರಿಯಾಗಿ ಹೆಣ್ಣು ಹುಡುಗರು ಮನೆ ಬರ್ಬೇಕು ಒಮ್ಮಂಗಾಗುತ್ತೆ. ಬೋದ್ತಾರೆ ಅವ್ರೇನು ಎತ್ಲಾಗನ ಹೋಗ್ತಾರೆ. ನೀನಂತೂ ಅಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾರೆ. ಓದಕ್ಕಂತೂ ಇವಾಗ ಹೋಗಲ್ಲ, ಓದೋದು ಇಲ್ಲ ಅವರು. ಅದಕ್ಕೆ ಓದೋದೇನು ಬೇಡ, ಡ್ಯಾನ್ಸ್ ಕಲಿಯೋಕೆ ಹೋಗಲಿ. ಒಳ್ಳೊಳ್ಳೆ ಡ್ಯಾನ್ಸ್ ಮಾಡಿ ಎಲ್ಲ ನನ್ನ ಪ್ರೋಗ್ರಾಮ್ಗಳಿಗೆ ಹೋದ್ರೆ ಅಲ್ಲೇ ಚೆನ್ನಾಗಿ ದುಡ್ಡು ಮಾಡ್ಕೊಂತಾರೆ. ಡ್ಯಾನ್ಸ್ ಕಲಿತು ಚೆನ್ನಾಗತ್ತ. ಒಳ್ಳೊಳ್ಳೆ ಯಾತ್ಕನ ಪಿಕ್ಚರ್ಗಂತವಕ್ಕೆಲ್ಲ ಸೇರ್ತಾರೆ. ನಮ್ಮ ಹುಡುಗರು ಹೀರೋಯಿನ್ ಆಗಬೇಕು ಅಂಬೋದು ನನಗೆ ಆಸೆ. ಹೀರೋಯಿನ್ಗಳು ಆಗಬೇಕು ಅಂಬೋದೇ ನನಗಿರೋದು. ಬಂದಿಲ್ಲ ನೋಡಕ್ಕ. ಅಯ್ಯೋ ಇವ ಅಜ್ಜಿ ಅಂತೂ ಬಡ್ಕೊಂತೈತೆ. ಯಾಕೆ ಏನಾಯ್ತು? ಅಯ್ಯೋ ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಜಾಸ್ತಿ ಮಾಡ್ತೀವಿ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ನೆನ್ನೆನೇ ಹೇಳಿದ್ರಲ್ಲ. ನಾನು ಹೇಳಿದ್ದೀನಿ, ಇವಳಿಗೆ ಹೇಳೋಗಿದ್ದೀನಿ. ಯಾಕಮ್ಮ? ಹಾಕಿಲ್ಲ ಕಣಮ್ಮ. ಅದೇ ನೀನು ಬರಲಿಲ್ಲ ಅಂತ ನಿಮ್ಮ ಅಜ್ಜಿ. ಯಾಕ ನಮ್ಮ ಅಮ್ಮನ ಬರಲಿಲ್ಲ ಅಂಬದಂತೆ. ಅದಕ್ಕೆ ಬೋಯ್ತಿದ್ಲು. ಬರಲಿಲ್ಲ ಅಂತೀಯ, ಅವರೆಲ್ಲ ಬೋದ್ತಾರೆ, ನೀನು ಸುಮ್ಮನಿರೋಕ್ಕಾಗಲ್ವೇ, ಯಾಕೆ ವಟ ವಟ ಅಂತೀಯ ಅಂತ ಹೇಳಿ ಇವಳು ಬೋಯ್ತಿದ್ಲು. ಹಂಗೆ ವಯಸ್ಸಾದ್ರೆ ಸುಮ್ಮನಿರಲ್ಲ. ಆಗ ಓದೋದಂತೂ ಓದಲ್ಲ ಅಂದ್ರೆ ಇದ್ರಾಗನ ಇರ್ಲೇಳ ನಮ್ಮ ಹುಡುಗರು. ಸಾಕು, ಓದಕ್ಕಂತೂ ಆಗಲ್ಲ. ಯಾಕೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ನಮ್ಮ ಅಮ್ಮಣ್ಣಿ. ಓದೋದೇನು ಬ್ಯಾಡ, ಇದ್ರಾಗನ ಇರ್ಲೇಳ ಸಾಕು ಅಷ್ಟೇನು. ಏನು ಓದಿದ್ರು ಚೆನ್ನಾಗಿ ಕಲ್ತಿದ್ದೀನಿ ಬಿಡಮ್ಮ. ಡ್ಯಾನ್ಸ್ ಏನು ಚೆನ್ನಾಗಿ ಕಲ್ತ್ಕೊಂಡು ಚೆನ್ನಾಗಿ ಮಾಡ್ತೀನಿ. ಚೆನ್ನಾಗಿ ಕಲಿತೀವಿ ಹೇಳಮ್ಮ. ಅವರಲ್ಲೇ ಹಂಗೆ ಹೇಳಿದ್ದು. ತುಂಬ ಚೆನ್ನಾಗಿ ಮಾಸ್ಟ್ರು, ತುಂಬ ಚೆನ್ನಾಗಿ ಬೇಗ ಕಲಿತೀರ ಡ್ಯಾನ್ಸ್ ಅಂತೇಳಿ ಹೇಳವ್ರೆ. ತುಂಬ ನನಗೆ ಒಂಥರ ಬೇಗ 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 ಕಲಿತೀನಿ. ಚೆನ್ನಾಗೆ ಡ್ಯಾನ್ಸಲ್ಲೆಲ್ಲ ಸ್ವಲ್ಪ ಚೆನ್ನಾಗೇ ಮಾಡ್ತೀಯ ಅಂತ ನೆನ್ನೆ ಮಾಡಿದ್ರಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕಲಿಸಿದ್ರು ಕಣೆ. ಮತ್ತು ಇವತ್ತು ಹೌದೇನು ಸರ್ ನಾನು ಕೇಳಿದ್ದೆ. ಕೇಳಿದ್ರಮ್ಮ, ಯಾಕಮ್ಮ ನಿನ್ನ ತಂಗಿ ಬಂದಿಲ್ಲ ಅಂತೇಳಿ. ಇಲ್ಲ ಸರ್ ಇವತ್ತು ಬಂದಿಲ್ಲ ಅವಳು ಅಂತ ಹೇಳ್ದೆ. ಕೇಳ್ತಿದ್ರು, ಅಯ್ಯೋ ಯಾಕೆ ಬಂದಿಲ್ಲ ಅಂತ. ಹೌದೇನು? ಹೋಗ್ಬೋದಾಗಿತ್ತು ಇವತ್ತು. ಅವಳಿಗೆ ಯಾಕೆ ಚೆನ್ನಾಗಿ ಬಿಡತ್ತೆ. ನಾಳೆಯಿಂದನ ಇಬ್ಬರಳು ಹೋಗಿರಿ ಅಂತ ಮನೆ ಚೆನ್ನಾಗಿ ಕಲೀರಿ. ನೀವಿಬ್ರು ಡ್ಯಾನ್ಸ್ ಆದ್ರೂ ಕಲಿತು ಹೀರೋಯಿನ್ ಆದ್ರೂ ಆಗ್ಬೋದು ನೀವು. ಹೀರೋಯಿನ್ ಆದ್ರೂ ಆಗ್ಬೇಕು ನನ್ನ ಮಕ್ಳು ಅಂಬದು ನನಗೆ ಆಸೆ. ಆಗ್ತೀವಮ್ಮ, ಬಿಡಮ್ಮ, ಕಲಿತೀವಿ. ಚೆನ್ನಾಗಿ ಕಲಿತು ಹೀರೋಯಿನ್ ಆದ್ರೂ ಆಗ್ತೀವಿ ನಾವು. ಮತ್ತೆ ಹೀರೋಯಿನ್ ಆದ್ರೂ ಇವತ್ತು ಎಷ್ಟು ಎಲ್ಲರೂ ಗುರುತಿಸೋ ಥರ ಇರ್ತೀವಿ. ಎಲ್ಲ ನಮಗೆ ಒಂದು ಚೆನ್ನಾಗಿ ಯಾವ ಕೆಲಸದವ್ರನ್ನ ತಗೊಂಡು ಏನು ಮಾಡ್ತೀವಿ ಅಷ್ಟಾದರೂ ದುಡ್ಕೋಬೋದು. ಹಾಗೆ ನಾವು ಒಳ್ಳೆ ಒಂದು ದೊಡ್ಡ ಸ್ಥಾನದಾಗಿರ್ತೀವಿ ಹೀರೋಯಿನ್ಗಳಾದ್ರೂ ಆದರೆ. ಚೆನ್ನಾಗಿ ಒಳ್ಳೆ ಫಿಲಮಲ್ಲಿ ಆ್ಯಕ್ಟ್ ಮಾಡೋ ಥರ ಹೀರೋಯಿನ್ಗಳಾಗ್ಬಿಟ್ರೆ, ಧಾರಾವಾಹಿ, ಫಿಲಮು ಈ ಥರ ಎಲ್ಲ ತೆಗೆದುಬಿಟ್ರೆ ಚೆನ್ನಾಗಿ ದುಡ್ಕೋಬೋದು. ಪದ್ಮ ಏನಕ್ಕ? ಬಾಬು ಬಾ ಕೂತ್ಕೋ ಬಾ. ಯಾಕೆ ಅಪ್ರೂಪಕ್ಕೆ ಬಂದೆ? ಏನಿಲ್ಲಮ್ಮ, ನಾನೇನೋ ಮಾತಾಡಬೇಕಾಗಿತ್ತು. ಈಗ ನಾನೊಂದು ಹೆಣ್ಣಾಗಿ ನಿನಗೂ 2 ಹೆಣ್ಮಕ್ಳು ಇದ್ದಾರೆ. ಅವ್ರ ಜೀವನ ಹಾಳಾಗೋದು ನನಗಿಷ್ಟ ಇಲ್ಲ. ಅದಕ್ಕೇ ನಾನು ಹೇಳೋಣ ಅಂತ ಬಂದಮ್ಮ. ಈ ಸ್ವಾತಿ ಯಾವುದೋ ಹುಡುಗನ ಜೊತೆ ಟೌನಾಗೆಲ್ಲ ಓಡಾಡ್ತಾ ಇಲ್ಲಮ್ಮ. ನೀನು ಸ್ವಲ್ಪ ಎಚ್ಚರಿಕೆ ವಹಿಸು. ನಾನು ನೋಡಿದೆ ಎಲ್ಲ ನೋಡಿದ್ಕೆ ಹೇಳ್ತಾ ಇದ್ದೀನಿ. ಯಾರು? ನಮ್ಮ ಸ್ವಾತಿನೇ. ಅವಳು ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ಲು ಕಣಕ್ಕ. ಟೌನ್ನಾಗ ಯಾಕೆ ಓಡಾಡ್ತಾಳೆ? ಇಲ್ಲ ಕಣಮ್ಮ, ಓಡಾಡ್ತಿದ್ಲು ಯಾವುದೋ ಹುಡುಗನ ಜೊತೆ. ಅಲ್ಲೆಲ್ಲ ಪಾರ್ಕಾಗೆಲ್ಲ ಇದ್ಲು. ಅಲ್ಲೆಲ್ಲ ಓಡಾಡ್ಕೊಂಡು ಎಲ್ಲ ಮಾತಾಡ್ಕೊಂಡು ಅಲ್ಲಿ ಬೇಕತ್ತಾಗೆಲ್ಲ ಓಡಾಡ್ಕೊಂಡು ಅತ್ತ ತಿನ್ಕೊಂಡು ಓಡಾಡ್ತಿದ್ಲಮ್ಮ. ಒಂದು 2-3 ತಂಗ ನೋಡಿದೆ. ಅದು ಯಾವುದೋ ಹುಡುಗನ ಜೊತೆಗೆ. ಅಲ್ಲ ನೀನು ಡ್ಯಾನ್ಸ್ ಕ್ಲಾಸ್ಗಂತ ಕಳಿಸ್ತೀಯ, ಈ ಹುಡುಗಿ ಅಲ್ಲೂ ಇಲ್ಲಿ ಓಡಾಡುತ್ತೆ. ಓ ಯಮ್ಮನಿಗೆ ನೋಡು, ಯಾರು ಹೇಳಿದ್ರಪ್ಪ? ನಾನು ನೋಡಿದ್ರೆ ಬೆಳಗ್ಗೆ ಹೋದವಳು ಈಗ ಬರ್ತಾ ಇದ್ದೀನಿ ಡ್ಯಾನ್ಸ್ ಕ್ಲಾಸ್ಗೆ. ಅರ್ಧ ಗಂಟೆ 1 ಗಂಟೆ ಹೆಚ್ಚಾಗಿ ಮಾಡ್ತಾರೆ ಅಂತದ್ರಾಗೆ ನಾನು ಎಲ್ಲಿ ಸುತ್ತಾಡಕ್ಕೆ ಹೋಗೋಣಪ್ಪ? ಯಪ್ಪ ಸುಳ್ಳು ಕಣಮ್ಮ. ಅಲ್ಲಿ ಒಂಟಿಗೆ ತಲೆ ಕೆಟ್ಟೈತೆ. ನಮ್ಮ ಅಕ್ಕನ ಬಗ್ಗೆ ಸುಮ್ಮನೆ ಹೇಳ್ತೈತಲ್ಲ.
ನಾನು ನೋಡಿದೆ ಪದ್ಮ ಬರಬೇಕಾದ್ರೆ ಅದಕ್ಕೆ ಹೇಳಿದ್ದು. ಯಾಕಂದ್ರೆ ಅಲ್ಲಿ ಇಲ್ಲಿ ಓಡಾಡೋದನ್ನ ನಾನು ನೋಡಿದೆ, ನಾನು ನೋಡಿರೋದಕ್ಕೆ ಹೇಳಿದ್ದು. ಯಾಕಂದ್ರೆ ನಂದು ಫೀಲ್ಡ್ ವರ್ಕ್ ಅಲ್ಲ, ಫೀಲ್ಡ್ ವರ್ಕ್ ಇರೋದ್ರಿಂದ ನಾನು ಜೀಪಲ್ಲಿ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ನೋಡಿದೆ, ನೋಡಿದ್ಕೆ ನಾನು ಇವಳು ಪದ್ಮನ ಮಗಳಾಗ್ಯವಳಲ್ಲ ಅಂತೇಳಿ, ಈಗ ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿರ್ಬೇಕು, ಅದಕ್ಕೆ ನಾನು ಏನೋ ನಿಮ್ಗೆ ಹೇಳಿದ್ದಷ್ಟೇ. ರತ್ನ ಹೇಳ್ಕೊಟ್ಲಾ ಅವಳಿಗೆ? ರತ್ನಂಗೆ ಹೊಟ್ಟೆ ಉರಿ. ಆ ರತ್ನಿಗೆ ನನ್ನ ಮಕ್ಳನ್ನಿಬ್ಬರನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ನಲ್ಲ, ಎಲ್ಲಿ ಹೀರೋಯಿನ್ ಮಾಡಿಬಿಡ್ತಾಳೋ ಅನ್ನೋದೊಂದು ಸಿಟ್ಟು. ಅದಕ್ಕೆ ಅವಳು ಇಲ್ಲದ್ದೆಲ್ಲ ಹೇಳ್ಕೊಟ್ಟವಳೆ, ಇಲ್ಲಿ ಬಂದು ಹೇಳ್ತಾ ಇದೆಯಾ ಅಂತ ಗೊತ್ತು. ಆವಾಗಲೇ ನೀನು ಅವಳ ಹತ್ರ ಮಾತಾಡ್ತಾ ನಿಂತ್ಕೊಂಡಿದ್ದ ನೋಡಿದ್ದೀನಿ ಭೂಮಿ ಅಕ್ಕ. ಸರಿನಾ? ನೀನು ಹೇಳಕ್ಕೆ ಬರಬೇಡ ಇಲ್ಲಿ, ಹಿಂಗೆಲ್ಲ ಹೇಳ್ಬೇಡ ನಮ್ಮ ಮಕ್ಳ ಬಗ್ಗೆ. ನನ್ನ ಮಕ್ಳು ಹೆಂಗೆ ಅಂತ ನನಗೆ ಗೊತ್ತೈತೆ. ಅಯ್ಯೋ ದೇವ್ರೆ, ನಾನು ಯಾಕೆ ರತ್ನಕ್ಕನ ಮಾತು ಕೇಳೋಣ? ಮಾತಾಡಿಸ್ತು, ಮಾತಾಡಿದೆ, ಅಷ್ಟು ಬಿಟ್ಟರೆ ನಾನು ಏನು ಹೇಳಲಿಲ್ಲ. ಅವ್ರ ಮಾತು ನಾನೇನು ಕೇಳಿಲ್ಲ, ನಾನು ಏನು ಹೇಳೋಕ್ಕೂ ಹೋಗಲಿಲ್ಲ. ನಾನು ನಿಮ್ಮ ಹತ್ರನೇ ಬಂದು ಡೈರೆಕ್ಟಾಗಿ ಹೇಳೋಣ ಅಂತ ಹೇಳಿ ನಾನು ಅದಕ್ಕೆ ಸುಮ್ಮನಿದ್ದಿದ್ದು. ಅಲ್ಲೆಲ್ಲ ಓಡಾಡ್ತಾ ಇದ್ದಿದ್ದ ನೋಡಿದೆ. ಗಳಪ್ಪ ನೋಡ್ಕೊಂಡು ನಮ್ಮೂರಿನ ಮಗಳು ಹಿಂಗೆ ಹೆಣ್ಮಗಳನ್ನ ಮದುವೆ ಆಗಿಲ್ದವಳು ಈ ರೀತಿ ಓಡಾಡಿಕೊಂಡು ಅಲ್ಲೂ ಇಲ್ಲೂ ಟೈಮ್ ಪಾಸ್ ಮಾಡಿಕೊಂಡು ಈ ರೀತಿ ಇದ್ದರೆ ಯಾರಾದರೂ ಏನಂತಾರೆ ಅಂತೇಳಿ ಏನೋ ನಾನು ಹೇಳಕ್ಕೆ ಬಂದಮ್ಮ. ನೀನು ನೋಡಿದ್ರೆ ಹಿಂಗೆ ಮಾತಾಡ್ತೀಯ? ಭೂಮಮ್ಮ ನೀನು ಹೇಳ್ಬೇಡ. ನಮ್ಮ ಹುಡುಗರು ಎಲ್ಲೂ ಹೋಗಲ್ಲ, ಮನೆ ಬಿಟ್ಟು ಹಸಿಗೆ ಹೋಗಲ್ಲ. ಅವರು ಇಲ್ಲಿದ್ರೆ ಅವ್ರಾತೋ ಅವ್ರು ಬದುಕಾತೋ ಅಮ್ಮಂಗಿರ್ತಾರೆ. ನಾವು ಆಲೇನೆ ಅದಕ್ಕೆ ಕಳ್ಸೋಕ್ಕೆ ಆಲೆ ಅದಕ್ಕೂ ಒಟ್ಟು ಹುರ್ಕೊಂತಾಳೆ. ಒಟ್ಟಿನಲ್ಲಿ ಇವ್ರು ಏನು ಮಕ್ಕಳು ಎಲ್ಗೂ ಹೋಗ್ಬಾರ್ದು, ಮನೆಯಾಗ ಸುಮ್ಮನೆ ಇರಬೇಕು, ನನ್ನಂಗೆ ಎಮ್ಮೆ ಕಾಯಬೇಕು ಅಂತ ಅಂದ್ಕೊಂಡವಳು. ನನ್ನ ಮಕ್ಕಳನ್ನ ಅಷ್ಟೇನೆ ಕೆಲಸ ತಗೊಂಡು ಮುಂದೆ ಬರಬೇಕು ಅಂತ ಇದ್ದಾಳೆ ರತ್ನ. ಅವಳಿಗೆ ಸಿಗಲಿ ಅಂತ ಕಾತ್ಕೊಂಡಿದ್ದೀನಿ, ಚೆನ್ನಾಗೆ ಉಗುತ್ ಬಿಡ್ತೀನಿ. ಇಲ್ಲದೆಲ್ಲ ಹಿಂಗಾಲೇನೆ ನಮ್ಮ ಮಕ್ಳ ಬೆಲೆ ಕೇಣಿಕಿತಾಪತಿ ತಂದಿಕ್ಕಕ್ಕೆ ನೋಡ್ತಾರೆ. ಎಲ್ಲ ಅವ್ರು ಮಾಡ್ದಿಲ್ಲದ್ದೇ ಇಲ್ಲ, ಅಷ್ಟು ಮಾಡ್ತಾ ಇದ್ದಾರೆ. ಎಲ್ಲಿ ಹೀರೋಯಿನ್ ಆಗ್ಬಿಡ್ತಾರೋ ಮಕ್ಳು, ಇನ್ನು ಡ್ಯಾನ್ಸ್ ಕಲ್ತು ಒಂದು ಹೊಟ್ಟೆ ಕಿಚ್ಚಿಗೋಸ್ಕರ ಹಿಂಗೆ ಮಾಡ್ತಾರೆ. ನಾವು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿರೋದಕ್ಕೆ ಅವ್ರಿಗೆ ಭಾಳ ಒಟ್ಟುರಿ. ಏನೇನೋ ಇದನ್ನ ಮಾಡ್ತಾರೆ ಕಣಮ್ಮ ನಮ್ಮ ಮೇಲೆ. ಏನೇನೋ ಕೇಣಿ ಮಾಡ್ತಾವ್ರೆ, ಇಲ್ಲದೆಲ್ಲ ಹೇಳ್ಕೊಡ್ತಾರೆ. ಎಷ್ಟು ಇದನ್ನು ಮಾಡ್ತಾರೆ ಗೊತ್ತೇ ಅಮ್ಮ ಅವರು. ನಾವು ಅಲ್ಲೇ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇರೋದಕ್ಕೆ ಅವ್ರಿಗೆ ತುಂಬ ಹೊಟ್ಟೆ ಉರಿ ಬಂದಿದೆ ಕಣಮ್ಮ, ತುಂಬ ಹೊಟ್ಟೆ ಉರಿ ಬಂದೈತೆ. ಹೊಟ್ಟೆ ಅವ್ರಿಗೆ ಏನೇನೋ ಬಂದು ಹೇಳ್ತಾರೆ ಇಲ್ಲಿ. ಆಯ್ತಮ್ಮ ಪದ್ಮಕ್ಕ, ಏನೋ ಹೇಳಿದ್ದು ತಪ್ಪಾಯಿತು. ಸರಿ ಆಯ್ತು, ಇನ್ಮೇಲೆ ಹೇಳಲ್ಲ. ಏನೋ ನೋಡಿದಕ್ಕೆ ಹೇಳ್ದೆ. ಎಷ್ಟು ಹೊಟ್ಟೆ ಉರಿ ಆ ರತ್ನನ್ ಗಾಲೆ ನೋಡಾತೆ. ನಾವು ಅಲ್ಲೇ ಈಗ ಮಾತಾಡ್ತಾ ನಿಂತ್ಕೊಂಡಿದ್ರು. ನಾನು ಬರ್ಬೇಕಾದ್ರೆ ನೋಡ್ಕೊಂಬಂದಿದ್ದೀನಿ ಭೂಮಿ. ನನಗೆ ಅನುಮಾನ ಬಂತು, ಯಾವ ಬಂದ್ಲ ಏನೋ ಹೇಳಿ ಕಳ್ಸವಳೆ ಅದಕ್ಕೆ ಅಂತ. ಆ ರತ್ನನ್ಗೆ ಭಾಳ ಹೊಟ್ಟುರಿ ಆಯ್ತು. ನಾನು ನೋಡತಕ್ಕ ನೋಡಿ ಸರ್ರಾಗ ಒಂದು ಬರ್ತೀನಿ. ಸುಮ್ಮನೆ ಅಂತೂ ಇರಲ್ಲ. ಎಷ್ಟು ಇದನ್ನು ಮಾಡ್ತಾರೆ ಅಂದರೆ ನಮ್ಮ ಮೇಲೆ ಅಷ್ಟು ಇದನ್ನು ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳು ಒಬ್ಬರೇ ಓದಿ ಚೆನ್ನಾಗಿ ಮುಂದೆ ಬರಬೇಕು ಅಂಬೋದಿರೋದು ಅವ್ರಿಗೆ. ಇವ್ರನ್ನ ಏನಾರ ಮಾಡಿ, ಏನು ಇಲ್ದಂಗೆ ಮಾಡಿ ಮನೇಲೇ ಕೂತ್ಕೊಂಡು ಸುಮ್ಮನೆ ಏನು ಇಲ್ಲ ಅನ್ನೋ ಥರ ಮಾಡಬೇಕು ಅಂಬೋದು ಅವ್ರಿಗೆ ಐತೆ. ನಾನು ಯಾವಾಗ ನನ್ನ ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕಲಿಸಿ ಹೀರೋಯಿನ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಅಲ್ಲೇ ಅದು ಹೊಟ್ಟೂರಿ ಬಂದೈತಿ. ಅದಕ್ಕೇನೆ ಹಂಗೆ ಹಿಂಗೆ ಅಂತ ಹೇಳೋದು ನೋಡು. ದೇವ್ರೆ. ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ನಾನು ನನ್ನ ಫ್ರೆಂಡು ಒಂದು ವಾಲ್ ಬಂದು ಬೇಕ್ರಿ ತೆಗೆ ಏನೋ ತಿಂದು ಒಂದು ಎಗ್ ಪಪ್ಸ್ ತಿನ್ನೋಣ ಅಂತೇಳಿ ಎಗ್ ಪಪ್ಸ್ ತಿಂದ್ಕೊಂಡು ಬಂದಿದ್ದೀವಿ ಅಷ್ಟೇ ಕಣಮ್ಮ. ನಾವೇನು ಎಲ್ಲೂ ಹೋಗಿಲ್ಲ ಕಣಮ್ಮ. ನನ್ನ ಮಕ್ಳು ಹೆಂಗೆ ಎಂಬುದು ನನಗೆ ಗೊತ್ತೈತೆ. ಮನೆ ಬಿಟ್ಟು ಹಸಿಗೆ ಹೋಗಲ್ಲ, ಒಂದು ಫೋನ್ ಮುಟ್ಟಲ್ಲ. ಅವ್ರು ಹೆಂಗಿರ್ತಾರೆ ಅಂದರೆ ಹಂಗಿರ್ತಾರೆ. ನನಗೆ ಗೊತ್ತೈತೆ ನನ್ನ ಮಕ್ಳು ಹೆಂಗಿರ್ತಾರೆ ಅಂತ. ನನಗೆ ಅವಳೇನು ಹೇಳ್ಬೇಕಾಗಿಲ್ಲ ನಮಗೇನು. ಅವಳು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಇರೋದು ಕಲಿಬೇಕು. ನಮ್ಮ ಬಗ್ಗೆ ಮಾತಾಡೋ ಅಂಥದ್ದೇನಿಲ್ಲ. ಅವಳಾಯ್ತು ಅವಳ ಕೆಲಸ ಆಯ್ತು ಅನ್ನಂಗಿರಬೇಕು. ಮತ್ತೆ ನಮಗೇನು ಅವಳೇನು ಮಾತಾಡೋದು ಬೇಡ, ಏನೂ ಬೇಡ. ನಮಗೆ ಗೊತ್ತೈತಿ ಹೆಂಗಿರಬೇಕು ಏನು ಅಂತ. ನಾನೆಲ್ಲ ತಿಳ್ಕೊಂಡು ನಾವು ಮಾತಾಡೋದು ಸುಮ್ಮನೆ ಮಾತಾಡೋಕೆ ಹೋಗಲ್ಲ. ನಮ್ಗೆ ಹೆಂಗೆ ಏನು ಅಂತೇಳಿ ನನಗೆಲ್ಲ ಗೊತ್ತೈತಿ, ಎಂತೆಂಥ ಜನ ಹೆಂಗಿರ್ತಾರೆ ಅಂತ. ಅರೋತ್ ನಿನ್ನ ಸುಮ್ಮನೆ ಇರ್ಬೇಕಾ ಅಲ್ಲ. ನೋಡಮ್ಮ ಇಂಥವೇನೋ ಕಮ್ಮ ಮಾಡ್ತಾಳೆ. ಅವ್ರು ಯಾಕೆ ಹೋಗಲ್ವಲ್ಲ ಇವಾಗ. ಯಾಕೆ ಎಕ್ಸಾಮ್ ಬರೆಯೋಕೆ ಹೋಗ್ತಾವಂತೆ ಅದಕ್ಕೆ. ನನ್ನ ಮಕ್ಳು ಅಷ್ಟೇ ಚೆನ್ನಾಗಿರ್ಬೇಕು ಅಂಬೋದು, ನಾವು ಅಷ್ಟೇ ಚೆನ್ನಾಗಿರ್ಬೇಕು ಅಂಬೋದು ಇರೋದು ಅವ್ರಿಗೆ. ನೀವು ಅವ್ರ ಕಣ್ಣೆದ್ರಿಗೆ ಚೆನ್ನಾಗಿ ಮನೆ ಕಟ್ಬೇಕು. ಅವ್ರು ಹೆಂಗೆ ಕಟ್ತಾರೆ ಹಂಗೆ ಕಟ್ಬೇಕು ಕಣಮ್ಮ ನೀವು. ಚೆನ್ನಾಗೆ ದುಡ್ದು ಕಟ್ತೀವಿ ಕಣಂತ ನಮಗೆ ಗೊತ್ತೈತೆ. ಕಟ್ಟೋದು ನಮ್ಗೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತೈತೆ. ಅವ್ರಿಗೇನು ನನ್ನ ಮಕ್ಳನ್ನ ಕಂಡ್ರೆ ಆಗಲ್ಲ, ಒಟ್ಟೂರಿ ಅಷ್ಟೇ. ಒಟ್ಟೂರಿಗೆ ಏನೋ ಒಂದು ಮಾಡ್ತಾರೆ ಕಿತಾಪತಿನ ಅಷ್ಟೇ. ನನ್ನ ಮಕ್ಕಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇರೋದಕ್ಕೆ ಅಲ್ಲ ರತ್ನಂಗೆ ಒಟ್ಟೂರಿ. ಹೀರೋಯಿನ್ ಮಾಡಿಬಿಡ್ತಾಳೆ, ಡ್ಯಾನ್ಸ್ ಕಲಿತು ಚೆನ್ನಾಗಿದ್ದಾರೆ ಮಕ್ಕಳು, ಬೇರೆ ಸೂಪರಾಗಿದ್ದಾರೆ ಅಂತ. ನಮ್ಮ ಹುಡುಗರು ಅಂತ ಕೆಲಸ ಮಾಡೋಕ್ಕಲ್ಲ. ನನ್ನ ಮಕ್ಳ ಮೇಲೆ ನಂಬಿಕೆ ಐತೆ. ನಮ್ಮ ಅಯ್ಯಪ್ಪ ಆಗಲಿ ನಾನಾಗಲಿ ನನ್ನ ಮಕ್ಳ ಬಗ್ಗೆ ನಾವು ಏನು ಹೇಳಿದ್ರು ಕೇಳಲ್ಲ, ಯಾರು ಏನು ಹೇಳಿದ್ರು ಕೇಳಲ್ಲ. ನಮ್ಗೆ ಯಾರು ಮಾತು ಕೇಳಬೇಕು, ಯಾರು ಮಾತು ಬಿಡಬೇಕು ಅಂಬೋದು ಗೊತ್ತೈತಿ. ಈಗ ರತ್ನಂತ ಮಾತಾಡ್ತಾ ನಿಂತ್ಕೊಂಡಿದ್ಲಿ ಭೂಮಿ ಅನ್ನೋಳು ಬಂದು ಅದಕ್ಕೆ ಹೇಳ್ತಾ ಇದ್ದಾಳೆ. ನೋಡ್ತಾ ಇರಿ, ಇನ್ನೇನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.